ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಾ ಇದ್ರೆ ಅಂತ ಕೇಳೋಣ. ಹಾಯ್ ಅತ್ತೆ, ನಮಸ್ತೆ. ನಮಸ್ತೆ ಅಮ್ಮ, ಕರ್ನಾಟಕ ಜನಕ್ಕೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಮಾಡ್ತಾ ಇದ್ರ ಅತ್ತೆ? ಸೌತೆಕಾಯಿ ಪರೋಟ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಬೇಸಿಗೆ ಕಾಲ ಅಲ್ವಾ. ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ತಂಪಾಗಿರುತ್ತೆ. ಬರೀ ಸೌತೆಕಾಯಿ ತಿಂದು ತಿಂದು ಸಾಕಾಗೋಗಿರುತ್ತೆ. ಅದಕ್ಕೆ ಅಂತೇಳಿ ಇವತ್ತೊಂದು ಡಿಫ್ರೆಂಟಾಗಿ ಪರೋಟ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಬೇಸಿಗೆಗೂ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಏನೇನು ಪದಾರ್ಥಗಳು ತೊಗೊಂಡಿದ್ದೀರತ್ತೆ? ಸೌತೆಕಾಯಿ ತಗೊಂಡಿದ್ದೀನಿ, ಖಾರ, ಉಪ್ಪು, ಅಜ್ವಾನ್ ಕಾಳು, ಕಡಲೆ, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಪದಾರ್ಥಗಳಲ್ಲಿ ಫಟಾಫಟ್ ಅಂತೇಳಿ ಸಖತ್ತಾಗಿರೋಂಥ ಪರೋಟ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ನಮಗೂ ಹೇಳ್ಕೊಡ್ತಿರತ್ತೆ? ಬನ್ನಿ ಅಮ್ಮ, ಹೇಳ್ಕೊಡೋಣ. ನೋಡಿ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಸೌತೆಕಾಯಿನ ತುರಿತಾ ಇದ್ದಾರೆ. ಎಲ್ಲ ಸಿಪ್ಪೆ ಸಮೇತ ತೆಗೆದು ಇಟ್ಕೋಬೇಕು. ಫ್ರೆಂಡ್ಸ್, ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಸೌತೆಕಾಯಿನ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀವಿ. ಈಗ ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸ್ಬೇಕು. ಎಷ್ಟು, ಒಂದು ವಿಸಿಲ್ ಆಗಬೇಕತ್ತೆ? 2 ವಿಸಿಲ್ ಆಗ್ಬೇಕಮ್ಮ. ನೋಡಿ, ಚೆನ್ನಾಗಿ ಸೌತೆಕಾಯಿನ ಸ್ಮ್ಯಾಶ್ ಆಗೋ ಥರ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ನೀರು ಹಾಕಿ ಕುದಿಸೋದಕ್ಕಿಡೋದು. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರಿಗೆ ಸೌತೆಕಾಯಿನ ಕುದಿಸೋಕೆ ಹಾಕಿದ್ದೀವಿ. ಅಲ್ಲದು ಕುದೀತಾ ಇದೆ. ಇಲ್ಲಿ ಈಗ ನೆಕ್ಸ್ಟು ಏನು ಮಾಡೋದತಿ? ಹುರ್ಕಡ್ಲೆ ಕುದಿಸೋದು, ಇದು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಬಟ್ಲಷ್ಟು ಹುರ್ಕಡ್ಲೆನ ಮಿಕ್ಸಿ ಮಾಡಬೇಕು. ಹುರ್ಕಡ್ಲೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾವು 1 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀವಿ. ನೋಡಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೋಡಿ ಫ್ರೆಂಡ್ಸ್, ಅಚ್ಕಾರದ ಪುಡಿ ನಾವು ಹಾಕಿದ್ದೀವಿ. ಅಚ್ಕಾರದ ಪುಡಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಅಚ್ಕಾರದ ಪುಡಿ ಹಾಕಿದ್ದೀವಿ. ನಿಮಗೆ ಮೆಣಸಿನ್ಕಾಯಿ ಬೇಕಾದರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಪೌಡ್ರ್ ಮಾಡಿದ್ದೀವಿ. ತುಂಬ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ತೆರೆಯಾಗಿರಬೇಕು. ಇದು ನೋಡಿ, ಸ್ವಲ್ಪ ತೆರೆಯಾಗಿರಬೇಕು. ಆವಾಗ ಚೆನ್ನಾಗಿ ಬರೋದು ಪರೋಟ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಸೌತೆಕಾಯಿ ಕುದ್ದಿದ್ದಾವೆ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸೌತೆಕಾಯಿನೆಲ್ಲ. ಫ್ರೆಂಡ್ಸ್, ಸೌತೆಕಾಯಿನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಹಿಟ್ಟು ಜಲ್ಡಿ ಹಿಡ್ದು ಇಟ್ಟಿವಿ. ನೋಡಿ ಫ್ರೆಂಡ್ಸ್, ಈಗ ಅದಕ್ಕೆ ಹಿಟ್ಟು ಹಾಕ್ತಾ ಇದ್ದೀವಿ. ಗೋಧಿ ಹಿಟ್ಟು 2 ಕಪ್ಪು ಗೋಧಿ ಹಿಟ್ಟು. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಆಮೇಲೆ ಸೌತೆಕಾಯಿಗೆ ಉಪ್ಪು ಹಾಕೊಂಡಿದ್ದೀವಿ. ಇವಾಗ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಸೌತೆಕಾಯಿಗೂ ಕುದಿಸಬೇಕಾದ್ರೂ ಉಪ್ಪು ಹಾಕಿರ್ತೀವಲ್ವ, ಅದಕ್ಕೆ. ಖಾರ, ಸ್ವಲ್ಪ ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಓಂಕಾಳು, ಸ್ವಲ್ಪ ಅರಿಶಿನ, ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲ. ನೋಡಿ ಫ್ರೆಂಡ್ಸ್, ನಾವು ಗರಂ ಮಸಾಲ ಹಾಕಿದ್ದೀವಿ. ಬೇಕು ಅನ್ನೋ ಚಾಟ್ ಮಸಾಲ ಹಾಕ್ಬೋದು. ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಸಖತ್ತ ಟೇಸ್ಟ್ ಬರುತ್ತೆ. ಗರಂ ಮಸಾಲ ಹಾಕೋದ್ರಿಂದನೂ ಸಖತ್ತ ಟೇಸ್ಟ್ ಬರುತ್ತೆ. ನಾವು ಗರಂ ಮಸಾಲ ಹಾಕಿದ್ದೀವಿ. ಗರಂ ಮಸಾಲ ಇಲ್ಲ ಅನ್ನೋರು ಚಾಟ್ ಮಸಾಲನ ಹಾಕ್ಬೋದು. ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್, ಅದು ಬಿಸಿ ಇದ್ರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕದು. ನೋಡಿ ಫ್ರೆಂಡ್ಸ್, ಹಿಟ್ಟನ್ನು ಅದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಈ ಥರ ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವೋ ಅದೇ ಥರ ನಾದಬೇಕು. ಒಂದು ಸ್ವಲ್ಪ ಎಣ್ಣೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿಯಾಗಿದೆ. ಆರೋಗ್ಯಕರವಾದಂಥ ಪರೋಟ ಈಗ ಒಂದು 10 ನಿಮಿಷದಲ್ಲಿ ರೆಡಿಯಾಗೋಗ್ಬಿಡುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ. ಆಮೇಲೆ ಇನ್ನೊಂದು ಎಸ್ಪೆಷಲಿ ಹೇಳಬೇಕು ಅಂದರೆ, ಡಯಾಬಿಟ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ತುಂಬ ಇದರಿಂದ ಲಾಭ ಇರುತ್ತೆ ಸೌತೆಕಾಯಿಂದ. ಅದು ಹಾಗೆ ಸುಮ್ಮನೆ ಖಾಲಿ ಚಪಾತಿ, ಖಾಲಿ ಸೌತೆಕಾಯಿ ತಿಂದು ಬೇಸರ ಆದರೆ ಈ ಥರ ಒಂದು ಸತಿ ಮಾಡ್ಕೊಂಡ್ರೆ ಅವ್ರಿಗೆ ಟೇಸ್ಟು ಸಖತ್ತಾಗಿರುತ್ತೆ, ತಿನ್ನೋಕ್ಕೆ ನಾಲ್ಗೆರು ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇಟ್ಟು ಒಂದು 5 ನಿಮಿಷ ಆಗಿದೆ ನೆಂದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮತ್ತೊಂದು ಸತಿ ನಾದಬೇಕು. ಕಲಸಿ 5 ನಿಮಿಷ ಆದಮೇಲೆ ಮತ್ತೆ ನಾದ್ಕೋಬೇಕು ಚಪಾತಿ ಹಿಟ್ಟನ್ನು. ನೋಡಿ ಫ್ರೆಂಡ್ಸ್, ಈ ಥರ ನಾದೋದ್ರಿಂದ ಪರೋಟ ಅಥವಾ ಚಪಾತಿ ಏನೇ ಆದರೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟು.
ನೋಡಿ ಫ್ರೆಂಡ್ಸ್, ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಪರೋಟ ಮಾಡ್ತಾ ಇದ್ದಾರೆ. ಗೋಧಿ ಹಿಟ್ಟು ಹಚ್ಚಿ ಮಾಡಬೇಕು ಪರೋಟ. ನೋಡಿ ಫ್ರೆಂಡ್ಸ್, ಅದಕ್ಕೆ ಒಂಚೂರು ಎಣ್ಣೆ ಹಾಕಿ. ಫ್ರೆಂಡ್ಸ್, ನಾವು ಆವಾಗಲೇ ಕಡಲೆ ಹಿಟ್ಟು, ಬೆಳ್ಳುಳ್ಳಿ, ಉಪ್ಪು, ಖಾರನ ಏನು ಮಿಕ್ಸಿ ಮಾಡಿದ್ವಲ್ವ ಆ ಪೌಡ್ರ್ ಇದು. ಈಗ ಈ ಪೌಡ್ರನ್ನ ಇಲ್ಲಿ ಎಣ್ಣೆ ಹಾಕಿತಾರಲ್ವ ಪರೋಟ, ಅದಕ್ಕೆ ಹಾಕಿ ಮಾಡ್ತಾರೆ ಈಗ. ನೋಡಿ ಫ್ರೆಂಡ್ಸ್, ನೀಟಾಗಿ ಚಪಾತಿ ಫುಲ್ ಸ್ಪ್ರೆಡ್ ಮಾಡಬೇಕು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಮಡಚಿ ಈಗ ಇದನ್ನು ಮತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಒಂಚೂರು ಹಿಟ್ಟು ಹಚ್ಚಿ ಉದ್ತಾ ಬರಬೇಕು ಪರೋಟನ. ಫ್ರೆಂಡ್ಸ್, ಇಲ್ಲಿ ಈ ಥರ ಪರೋಟ ಚಪಾತಿ ಥರ ಮಾಡಬೇಕು. ತೀರಾ ತೆಳ್ಳಗಿರಬಾರ್ದು, ತೀರಾ ದಪ್ಪನೂ ಇರಬಾರ್ದು. ನಾವು ಏನು ಚಪಾತಿ ಮಾಡ್ತೀವಲ್ವ ಅದಕ್ಕಿಂತ ಒಂಚೂರು ದಪ್ಪ ಇದ್ದರೆ ಸಾಕು. ಪರೋಟ ರೆಡಿ ಆಗುತ್ತೆ. ತುಂಬ ದಪ್ಪ ಆಗಿಬಿಟ್ರೆ ತಿನ್ನೋಕೆ ಇಷ್ಟ ಆಗಲ್ಲ. ಆಮೇಲೆ ಇದನ್ನು ಈಗ ಬೇಯಿಸೋದು ರೆಡಿ ಆಗಿದೆ. ಒಂಚೂರು ಹಂಚಿಗೆ ಎಣ್ಣೆ ಹಾಕಿ ಈಗ ಚಪಾತಿನ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಇದು ಗ್ಯಾಸ್ ಮೇಲೆ ಹಾಕಿದ್ಮೇಲೆ ಉರಿನ ಸ್ವಲ್ಪ ಮೀಡಿಯಮಲ್ಲೇ ಇಡಬೇಕು. ತುಂಬ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಬಾರ್ದು, ಪರೋಟ ಸ್ಮೂತಾಗಿ ಬರೋಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ದು ಬೇಯಿಸಿದ್ರೇ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ನೀಟಾಗಿ ಆಗಬೇಕು. ಇದನ್ನು ತುಪ್ಪನೂ ಹಾಕಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾಗಿರೋಂಥ ಪರೋಟ ರೆಡಿಯಾಗಿದೆ. ಇದಕ್ಕೆ ಗೊಜ್ಜು, ತುಪ್ಪ ಎರಡರ ಜೊತೆನೂ ತಿನ್ಬೋದು ಅಥವಾ ಬರೀದೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಸು ಹಾಕೊಂಡು ತಿನ್ಬೋದು. ಹಾಂ, ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾಗಿರೋಂಥ ಪರೋಟ ರೆಡಿಯಾಗಿದೆ. ನೋಡಿ ಇಲ್ಲಿ ಇದನ್ನು ತುಪ್ಪದ ಜೊತೆ, ಗೊಜ್ಜಿನ ಜೊತೆನೂ ತಿನ್ಬೋದು. ಅಷ್ಟು ಅಲ್ಲ ಅಂದರೆ ಬರೀದೇ ತಿನ್ಬೋದು ಅಥವಾ ಸಾಸ್ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ದಿಯಾಗಿರೋಂಥ ಪರೋಟ. ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ. ನೋಡಿ ಫ್ರೆಂಡ್ಸ್, ಅದರ ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸಾಫ್ಟಾಗಿದೆ. ರೆಡಿನಾತೆ? ಹ್ಞೂ, ರೆಡಿ ಅಮ್ಮ. ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ರೆಸಿಪಿನ ಒಂದು ಸತಿ ಟ್ರೈ ಮಾಡಿ.